ಕರ್ಕಾಟಕ ರಾಶಿಯವರೇ, ನೀವು ಇಂದು ಎಕ್ಕಾಗುತ್ತಿರುವ ಪ್ರೌಢ ಸಂಶಯ, ಆ ಅಜ್ಞಾತವಾದ ಭಯ, ಅದು ನಿಜವೇ ಅನಿರ್ದಿಷ್ಟವಾದ ಅನುಭೂತಿ ಅಲ್ಲ. ದೇವರು ಈ ಕ್ಷಣದಲ್ಲಿ ನಿಮ್ಮ ಮುಂದೆ ಒಂದು ಅವಕಾಶವನ್ನು ನಿಜವಾಗಿಯೂ ಇರಿಸಿದ್ದಾರೆ. ಹೌದು, ಅದು ಅಲ್ಪಾವಧಿಯ ಬದಲು ಬೋಲಂಡು ದೀರ್ಘಾವಧಿಯ ನಿರ್ಧಾರಣವಾಗಬಹುದು. ಈ ವಿಷ್ಣುವ ಸಕರ್ಮ ಆಗಿ ಈ ನಕ್ಷತ್ರೀಯ ಮುಹೂರ್ತದೊಳಗೆ ನಿಮ್ಮ ಕರ್ಕಾಟಕ ರಾಶಿಯವರು ಮಾತ್ರ ಸ್ವಾತಂತ್ರ್ಯದ ನೆಲವನ್ನು ಪಾದದೊಳಗೆ ಅನುಭವಿಸುತ್ತಿರುವಿರಿ. ಕಾಠಿಣ್ಯ ಸಿದ್ಧಿಯ ನಿಜಮುಖ ಆ ರಾತ್ರಿಯಿಂದ ಜಾಗೃತವಾದೆ. ತಮ್ಮ ಮನದ ಡಪುರೆ, ತಮ್ಮ ಮೊಮೆಯ ಮರುತುಟುಪ್ಪಣ, ಆ ಸಣ್ಣ ಸುಪಿನವಾದ ಸಂಶಯ, ಅದೆಲ್ಲ ಈಜಿ ಏಕೆ ಶಕ್ತಿಯಲ್ಲಿ ಹೊರಹೊಮ್ಮುತ್ತಿದೆ. ನಿಮ್ಮ ಶೃಂಗಾಭಾಗೆ ಆ ಮಿತಿಯುತ ಪ್ರೇಮಕ ಶಕ್ತಿಗಳು, ಶುಕ್ರನ ತಾಪ, ಚಂದ್ರನ ಶುಶ್ರೂಷ ಎಲ್ಲ ಮೇಲೆಲಿ ಪ್ರಾಣ ಕೊಡುತ್ತಿದೆ. ಪರಿಸರ ಏನೆಂದು ಕಾಳಜಿಗೆ ಬಿಟ್ಟಿ ನಿಮ್ಮ ಆತ್ಮೀಯ ಪರಾಕ್ರಮದ ಅಗತ್ಯವಿದೆ. ಕರ್ಕಾಟಕ ರಾಶಿಯವರು ಇನ್ನೆಕ್ಕ ಬೀಗಿ ನಡೆದುಕೊಳ್ಳುವ, ಇನ್ನೆಕ್ಕ ಗುಳ್ಳಿಯಲ್ಲಿ ಸುತ್ತುತ್ತುಕೊಳ್ಳುವ ನಿಜವೇ ಮನುಷ್ಯರೇ, ಒಂದು ಆಧ್ಯಾತ್ಮಿಕ ಗುಪ್ತವಿದೆ. ಬಿಂಬಾಸಲು ಎಲ್ಲ ನಾಯಕರು ಸಮಾನ ಶಕ್ತಿ ಸೂಚಿ ಪಡೆಯುವುದಿಲ್ಲ. ಕೆಲವರು ರಾತ್ರಿ ನಕ್ಷತ್ರದ ಗುನ್ನಲ್ಲೂಪ, ಕೆಲವರು ಹೋಜೆ ಸೂರ್ಯ ವಿಸ್ಫೋರಣದ ಶಕ್ತಿ ಹಿಂದೆ ಬಿಡುವರು. ನೀವು ಎಲ್ಲ ಮುಂದೆ ನೋ ಮಾಡುವ ಕರ್ಕಾಟಕಿಗಳು, ನಿಮ್ಮ ಪ್ರತಿಷ್ಠಾಪನವೆಂದರೆ ನಿಮ್ಮ ಸ್ಥಿರತೆ. ನಿಮ್ಮ ಸ್ಥಿರತೆ, ಅದೇ ನಿಮ್ಮ ದುರ್ಗುಣೀಕರಣ. ಆಧ್ಯಾತ್ಮಿಕ ಆಹ್ವಾನವೆಲ್ಲಿದೆ? ಪ್ರಿಯ ಕರ್ಕಾಟಕ ರಾಶಿಯವರೇ, ನೀವು ಇಂದು ಯಾವ ಇಷ್ಟದೇವರನ್ನು ಸಾಧಿಸುತ್ತಿರುವಿರಿ? ಅನೇಕ ಭಾಗ್ಯವಾನ ಆತ್ಮಗಳು ತಮ್ಮ ಆರಾಧ್ಯ ದೇವರ ಹೆಸರು ನಮ್ಮ ಕಮೆಂಟ್ ಸೆಷನ್ನಲ್ಲಿ ತೆರೆದಿ ಹೇಳುತ್ತಾರೆ. ಅದೇ ಮಾಡಿ ಸಾರೆ. ನಿಮ್ಮ ಆರಾಧ್ಯ ಇಷ್ಟದೇವರನ್ನು, ನಿಮ್ಮ ಕುಲದೇವತೆಯನ್ನು, ನಿಮ್ಮ ಹೃದಯ ಪ್ರತಿಷ್ಠೆಯನ್ನು ಕಮೆಂಟಲ್ಲಿ ಹೆಸರು ಹೇಳಿ. ನಿಮ್ಮ ಈ ನಿರ್ಮಲ ಭಕ್ತಿಯೇ ನಿಮ್ಮ ಆರೋಗ್ಯನ ವಾದ್ಯ ಆಗುತ್ತದೆ. ಈ ವಿದ್ಯಮಾನ ಭಿನ್ನೋದ ಲೈಕ್ ಅದೃಶ್ಯ ಹಾಗೂ ಮನಸ್ಕ್ರಿಯೆ, ಅದುವರೆಗಾಗಿ ಏನೋ ಗುಪ್ತ ಮುಂಪಾತ್ರಮಿದೆ. ಆ ಲೈಕ್ ಒಮ್ಮೆ ತೋರಿ, ಶೇರ್ ಮಾಡಿ, ಮತ್ತೆ ತಿರುಗಿ ಬರೀ. ಜಗತ್ಸರ್ವೃದ್ಧಿ ಆ ಶಕ್ತಿಗಳನ್ನು ನೀವು ಸಾಧುವಾಗಿ ಉಪಪನ್ನವಾಗಲಾಗುವ ಸೋ ಮಾಡುವುದು ಪ್ರಾರ್ಥನೆ. ಆ ಬುದ್ಧಿ ಪೂರ್ಣ ಕ್ರಿಯಾ ಗುರುಗೃಹದಲ್ಲಿ ಸೇವೆ ಸಮರ್ಥನೆಯಾಗುವ. ನಿಮ್ಮ ರಾಶಿಚಕ್ರದ ಪರಿಕರ್ಮಣ ಚಾರ್ಟ್ ಆ ಅನಂತ ಶಕ್ತಿಗಳಿಂದ ಭೃಗುಚಿತವಾಗಿ ಬೆಳಗುತ್ತಿದೆ. ನಿಮ್ಮ ವ್ಯಕ್ತಿತ್ವ ಚಕ್ರದಲ್ಲಿ ವಿವಾಹ ಮೊತ್ತೀಕರಣ ಮತ್ತು ಕುಟುಂಬದ ಸೋಮನಸ್ಕ ವಾಲನೇತಿ ಎಲ್ಲಿಗಾಗಿ ಶುದ್ಧ ವಾಲನೇತಿ, ನಾವು ಕೊಟ್ಟಿರುವ ಜ್ಯೋತಿಷ್ಯ ರೀಡಿಂಗ್ ಮತ್ತು ವಿವಾಹ ಸಂಪತ್ತಾಗಿ ತಾಜಾ ಮೆಂಡಲೆನನ್ನು ಪರಿಶೋಧಿಸಿಕೊಳ್ಳಬಹುದು. ಪ್ರಾತಃಕಾಲ, ಸಂಧ್ಯಾಕಾಲ, ರಾತ್ರಿಕಾಲ ದಿನಗಳ ಸಿದ್ಧಮೇ, ಸಂವತ್ಸರ ಸೂಚಕ ಶುಭೆಂಬರ ಅನಪೇಕ್ಷಮಿತ ಸಮರ್ಥಿತ ಎಲ್ಲ ಅನುಕೂಲ್ಯ ಪರಿಶೋಧನೆಗಳಿಗಾಗಿ ಕಮೆಂಟ್ ಸೆಷನ್ನ ಚಿಡುಕ ಪಾರ್ಥೀಕರಣ ನೀಡುತ್ತಿರುವವು. ದೃಢವಾಗಿ ಈ ಮಾಹಿತಿಯೈ ಆನೀತೆ ಬಾಗುಳಿಯಿಂದ ಬಾಹಿರುತ್ತಿದೆ. ಗುರುಗ್ರಹದ ಪ್ರಭಾವೇ ನಿಮ್ಮ ಪರಿದೀಪನೆಯ ಪರಾಮರ್ಶೆಯಾಗತಿ ಆಶೀರ್ವಾದನೆಯ ಶಕ್ತಿಯೇ ಕರ್ಕಾಟಕ ರಾಶಿಯವರ ಲಾಭಿಸುತ್ತಿರುವೆ. ಗುರುನ ರಾಜಿಯ ಮುದ್ರೆ ನಿಮ್ಮ ಆ ಸೂಕ್ಷ್ಮ ವಾಸನೀತೆ ಅನುಪಮೆ ದೂಪಿನವಾಗಿ ಬೇರ್ತಿದೆ. ಆ ಗುರುಗಳ ದೃಷ್ಟಿಭೂಮಿ ನೋಂದನೆ ಕರ್ಕಾಟಕರಿಗೋ ಹಿರಿಯ ಮಾರ್ಗದರ್ಶಿ, ಖಂಡನಿತ್ಯ ಜ್ಞಾನಿ, ಅವಿರಾಮ ಧನ ಸಾಕ್ಷಾತ್ ಮನುಷ್ಯತ್ವದ ನಿವೃತ್ತಿಗೋ ಪ್ರವೃತ್ತಿಯೈ ಪ್ರಬುದ್ಧತ್ವೈ ನೋಂದವಾಗುತ್ತಿದೆ. ಇದಕ್ಕೂ ಓ ಹೇಡ, ಆ ದಿವ್ಯ ಸಂಸ್ಕೃತಿಗೂ ಆ ಶಿಷ್ಟತೆ ಮಿತಿಗೂ ಸಮೃದ್ಧಿ ಗುರುದೇವರೇ ಅದು ನಿಯಮ. 2 ತಿಂಗಳು ನೋಡಿಸಿಕೊಂಡು ಯುಗಲಾಯುಧರಿ ಗುರುವಿ ನಿಂಬುವನೆ ಬೈಗಪಚ್ಚರೆ ಪ್ರಮುಖ ತೆಕ್ಕಲಾಗಮುತ್ತಿದೆ. ಶನಿಯ ಗುರುತರ ಸಾಹಸ, ಅದು ಅತೀಂದ್ರಿಯ ಮೌರ್ಯ, ಅದು ನಿಮ್ಮ ಹೃದಯ ಸ್ಪೃಶಿಸುತ್ತಿದೆ. ಶನಿದೇವನ ನೋಲಾಂಬು ದೃಷ್ಟಿ, ಅದೇ ಎಂಥ ಕಪೂರ ಎನ್ನುವುದರಿ, ಎಂಥ ಗಾಢ ನ್ಯಾಯನೀತಿ ಅನಿಷ್ಟೆ ಮಾತ್ರ ಶಿಷ್ಟ ಸಪಥರಣೆ ಮುಗ ಕರ್ಮಾರ್ಚನ ಪ್ರಕೃತಿಯೋ ಹೊರಗೆ. ಶನಿನ ಸಾಹಿತ್ಯೋ ಅದು ವಿತ್ತಾದಾರೋ ಆ ದಶೆ ನಿರ್ದಿಷ್ಟ ಮುಳದು ಮುಖವಾಗ ಪೂರ್ವಕರ್ಮನ ವಿಚಾಯ ನೋಬಸಮೆ ಮೀರಿ ಹೇತುಗಳನ್ನು ಮನಾಚೋದನೆಪ್ಪು ಗುರುತಾಕೋ ಕಾಳಚಿತೆ ವಿದ್ಯದೇಹ ಎನ್ನುವುದು ಅನುಪಮೆಯಾಗಿವೆ. ಕರ್ಕಾಟಕರ ಕರ್ಮಸ್ವಾಯತ್ತನೋ ಆಂತರ ಶೀತಲತೆಯೋ ಅದೈ ಶನಿದೇವರ ನಿರೀಕ್ಷೆಯ ಸಾರ. ತನ್ನ ದೇಹಿಯುತಿ ಮನ, ತನ್ನ ಗುರುತ್ವವುತಿ ಆತ್ಮೆಯ ಪ್ರತಿಷ್ಠೆ ಸುಂದರಗಿ ನೋವೊಂದ ಬೊಕ್ಕನಪೇಕ್ಷ ಅನುರೂಪ ಅಧಾಂತರತೆಯೋ ನಿಗಮನೀಯ ಅಧಿಕಾರ ಜನಿಸುವೆ. ರಾಹು ಕೇತುವ ನೋಲುಮು ನೌಕಿಲೆ ಅಷ್ಟು ಗಭೀರ, ಎಷ್ಟು ವ್ಯಕ್ತಿತ್ವ ಸಿದ್ಧ, ಇಂಥ ಮಹತ್ವರೂಪ ಆಯಾಮದ ಭಾವನಟಿ ಸೃಷ್ಟಿಸುವುದೇ. ರಾಹು ಆ ಖನಿಜಾಮಾಯ ರೂಪ ನಕ್ಷತ್ರೀಯ ಭಾವಿತ್ವೋ, ಅದು ನಿಮ್ಮ ಬಾಹ್ಯ ಅನುಭೂತಿಯನ್ನು, ನಿಮ್ಮ ಬಲವಾಗುತ್ತಿರುವ ಜಿಜ್ಞಾಸ. ನೀವು ಕರ್ಕಾಟಕ ರಾಶಿಯವರಾಗಿದ್ದೀರಿ ಮತ್ತು ಈ ನಿರ್ದಿಷ್ಟ ಸಮಯದಲ್ಲಿ ನಿಮ್ಮ ಜೀವನದ ಆರ್ಥಿಕ ಮತ್ತು ವ್ಯಾವಹಾರಿಕ ಭಾಗಗಳು ಒಂದು ಗಂಭೀರ ತರಂಗ ಅನುಭವ ಮಾಡುತ್ತಿವೆ. ಆ ತರಂಗವನ್ನು ಸರಿಯಾಗಿ ನ್ಯಾವಿಗೇಟ್ ಮಾಡಲು ನಿಮಗೆ ಆಧ್ಯಾತ್ಮಿಕ ಪರಿಕರಗಳು ಮತ್ತು ಶಾಸ್ತ್ರೀಯ ಪರಿಹಾರಗಳು ಎಂತಹವು ಬೇಕು ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳೋಣ. ದೇವರು ನಿಮಗೆ ಈ ಅವಕಾಶವನ್ನು ನೀಡಿದ್ದಾನೆ ಎಂಬುದರ ನಿಜವಾದ ಅರ್ಥ ಇದು.
ನಿಮ್ಮ ಕರ್ಮವನ್ನು ನೇಮಿಸುವ ಸಂತೋಷವನ್ನು, ನಿಮ್ಮ ಮನೋದೃಢತೆಯನ್ನು ಮತ್ತು ನಿಮ್ಮ ಜೀವನದ ಪೂರ್ವಜನ್ಮದ ಋಣಗಳನ್ನು ಚೇತರಿಸುವ ಮಹಾನ್ ಅವಕಾಶ. ಈ ಅವಕಾಶ ಕೇವಲ ಆರ್ಥಿಕ ಲಾಭಕ್ಕೆ ಅಲ್ಲ, ಬರಿಂದು ನಿಮ್ಮ ಆತ್ಮೀಯ ಪರಿವರ್ತನೆಗೆ ಹೆಚ್ಚು ನಿರ್ಧಾರಕವಾಗಿದೆ. ಶನಿ ನೀವನ್ನು ಪರೀಕ್ಷಿಸುತ್ತಿದೆ, ಆದರೆ ಗುರು ನಿಮ್ಮನ್ನು ರಕ್ಷಿಸುತ್ತಿದೆ ಎಂಬುದು ಸತ್ಯ. ಈ ಎರಡು ಗ್ರಹಗಳ ನೃತ್ಯಾಭಿನಯದಲ್ಲಿ ನಿಮ್ಮ ಶಕ್ತಿ ನೆಲೆಹೊಂದುತ್ತದೆ. ನೀವು ಈ ಕ್ಷಣದಲ್ಲಿ ಯಾವ ಪರಿಹಾರಗಳನ್ನು ಮಾಡುತ್ತೀರೋ ಆ ಪರಿಹಾರಗಳು ನಿಮ್ಮ ಮುಂದಿನ 6 ತಿಂಗಳುಗಳನ್ನು ಸಂಪೂರ್ಣವಾಗಿ ಬದಲಾಯಿಸುತ್ತವೆ. ನಿಮ್ಮ ಜೀವನದ ಈ ಪ್ರಮುಖ ಕ್ಷಣದಲ್ಲಿ ಸಾಮಾನ್ಯ ಪರಿಹಾರಗಳು ನಿಮ್ಮ ಜೀವನಕ್ಕೆ ಸಾಕಾಗುವುದಿಲ್ಲ. ನಿಮಗೆ ಆಳವಾದ ಆಧ್ಯಾತ್ಮಿಕ ದೇವರ ಆಗ್ರಹಗಳೊಂದಿಗೆ ಸಂಪರ್ಕ ಸ್ಥಾಪನ ಮಾಡುವ ಪರಿಹಾರಗಳು ಬೇಕು. ಕರ್ಕಾಟಕ ರಾಶಿಯವರೇ, ನಿಮ್ಮ ರಾಶಿಚಕ್ರವು ಚಂದ್ರನಿಂದ ನಿಯಂತ್ರಿತವಾಗಿದೆ ಮತ್ತು ಚಂದ್ರನು ಅನ್ನ, ನೀರು ಮತ್ತು ಮನೋವಿಕಾರಗಳ ಪ್ರತೀಕ. ಈ ಸಮಯದಲ್ಲಿ ನಿಮ್ಮ ಮನಸ್ಸು ಸಂಚಲಿತವಾಗಿರುವುದು ಸ್ವಾಭಾವಿಕ. ಮೂಲ ಪರಿಹಾರವಾಗಿ ಪ್ರತಿದಿನ ಮಾವು ಗಡಸ್ತಿಸುವ ಮೂಲ ಮಂತ್ರವನ್ನು ಜಪಿಸಿ. ಓಂ ಆಂ ಐಕಾಂ ಚಂದ್ರಾಯ ನಮಃ. ಇದನ್ನು ಪ್ರತಿದಿನ 6 ಬಾರಿ ಎಲ್ಲಾ ಸಮಯದಲ್ಲಿ ಲೆಕ್ಕಿಸದೆ ಮಾತ್ರವಾಗಿ ಹೆಣೆಯಿರಿ. ಚಂದ್ರನು ನಿಮ್ಮ ರಾಶಿಯ ನಿರ್ಯಾತಕ ಗ್ರಹ ಮತ್ತು ಚಂದ್ರನೊಂದಿಗೆ ಕತೆ ಹೊರಹಾಕುವುದು ನೀವೇ ಸಂಪೂರ್ಣವಾಗಿ ಪರಿವರ್ತನೆಯಾಗುವಿರಿ. ರೋಹಿಣಿ ನಕ್ಷತ್ರ ನಿಮ್ಮ ರಾಶಿ ಸ್ಥಾನದ ಅತಿ ಶಕ್ತಿಶಾಲಿ ನಕ್ಷತ್ರವಾಗಿದೆ. ಇದು ಭೃಗುವಿಂದ ನಿಯಂತ್ರಿತವಾಗಿದೆ ಮತ್ತು ಭೃಗು ಗ್ರಹವೆಂದು ಪರಿಚಿತ. ರೋಹಿಣಿ ನಕ್ಷತ್ರದ ವಾಸನೆ ನಿಮ್ಮ ಮನೋಬಲವನ್ನು ಬಲಪಡಿಸುತ್ತದೆ. ಪ್ರತಿ ಸೋಮವಾರ ರಾತ್ರಿ ಪ್ರಕಾಶಮಾಯಕ ಯುವ ಸ್ಥಾನಕ್ಕೆ ಹೋಗಿ ಪವಿತ್ರ ಕೇಸರಿ ನೀರಿನ ಹನಿಗಳನ್ನು ಪ್ರತಿದಿನ ಬೆಳಿಗ್ಗೆ ಕುಡಿಯಿರಿ. ಇದು ನಿಮ್ಮ ಪ್ರಜ್ಞೆಯನ್ನು ಶುದ್ಧಗೊಳಿಸುತ್ತದೆ ಮತ್ತು ನಿಮ್ಮ ಆರ್ಥಿಕ ಮೂಲಗಳನ್ನು ಬಲಶಾಲಿ ಮಾಡುತ್ತದೆ. ಶನಿ ಪರಿಹಾರ ನಿಮ್ಮ ಜೀವನದಿಂದ ನಿಂದೆ ಅಥವಾ ನಿಂದಿತತೆಯನ್ನು ತೆಗೆದುಹಾಕುತ್ತದೆ. ಶನಿವಾರದ ದಿನ ಪ್ರತಿ ಸಪ್ತಾಹಕ್ಕೊಮ್ಮೆ ತೈಲವನ್ನು ದಾಸರಿಗೆ ವಿತರಿಸಿ. ಯಾರಾದರೂ ತೊಲೆಹಾಲೆ ಚೆರುಕಿಯೊಂದಿಗೆ ತೊಳೆದುಕೊಂಡ ವಿಷಾದದ ಜನರಿಗೆ ಸಹಾಯ ಮಾಡಿ. ಇದು ಶನಿಯ ಕೋಪವನ್ನು ಶಮನಗೊಳಿಸುವ ಸರಳ ಹೆಣೆ. ಶನಿ ಧರ್ಮವನ್ನು ಮುಗ್ಧವಾಗಿ ಪರೀಕ್ಷಿಸುತ್ತದೆ ಮತ್ತು ನಿಮ್ಮ ಧಾರ್ಮಿಕ ಕಾರ್ಯ ನಿಮ್ಮನ್ನು ಈ ಪರೀಕ್ಷೆಯಿಂದ ಹೊರತೆಗೆಯುತ್ತದೆ. ರಾಹು ಕೇತುವಿನ ಅಸರ ಪರಿಹಾರ ಎಂದರೆ ನಿಮ್ಮ ಪೂರ್ವಜನ್ಮದ ಸಂಪುಕ್ತತೆಗಳನ್ನು ತೆಗೆದುಹಾಕುವುದು. ನಿಮ್ಮ ಹೆಸರಿನ ಬೆಟ್ಟಗಿ, ನಿಮ್ಮ ಜನ್ಮತಾರಾಂಕ ಮತ್ತು ಸಮಯದ ಆಧಾರದ ಮೇಲೆ ಪ್ರತಿದಿನ ಒಂದು ಸ್ವರ ಮತ್ತು ಆವೃತ್ತಿ ನಿಮ್ಮನ್ನು ಲಾಭ ನೀಡುತ್ತದೆ. ಇದು ವೈಯಕ್ತಿಕ ಪ್ರಕೃತಿಯ ಅನುಸಾರ ಭಿನ್ನವಾಗುತ್ತದೆ, ಆದರೆ ಸಾಮಾನ್ಯವಾಗಿ ಕೇತುವಿನ ಪೂರ್ವಭಾಸಿತಕಾರಿ ಕರ್ಮ ಸರಿಪಡಿಸಲು ಧ್ಯಾನ ಮಾಡುವುದು ಸುಲಭ ಮಾರ್ಗವಾಗಿದೆ. ಮಾಣಿಕ್ಯವನ್ನು ರೂಬಿ ಪರಿಹಾರ ಮಣಿಯಾಗಿ ನಿಯೋಜಿಸುವುದು ಕೇವಲ ಒದ್ದಿಗಾಗಿ ಅಲ್ಲ, ನಿಮ್ಮ ನಿಯತಾಂಕದ ಬೆಳಲಿನಲ್ಲಿ ಸಂಪೂರ್ಣ ಪರಿವರ್ತನೆ ಆನೆನ್ನುವುದಕ್ಕೆ ಇದು ಮುಖ್ಯ. ಸೂರ್ಯನ ವಿಕೇಂದ್ರೀಯ ಅಭಿವ್ಯಕ್ತಿ ಪರಿವರ್ತನೆ ಮಾಣಿಕ್ಯವನ್ನು ಪರೋಕ್ಷವಾಗಿ ಸೂರ್ಯನೇ ನಿಗ್ರಹ ಮಾಡುತ್ತದೆ. ಈ ಗುಣಗಳೊಂದಿಗೆ ಒಂದು ಅಳಕೆಯ ಪರಿಕಲ್ಪನೆ ತೂಲಿ ಮಾಣಿಕ್ಯವನ್ನು ಅಡುಕು ಬಿಲ್ಲೆ ವಿತರಿಸುವುದೇ ಎಂದು ನಿಮ್ಮೈರೆ ಅಭಿಪ್ರಾಯ ಸ್ಥಾಪನೆ ಮಾಡುವುದು ನಿಶ್ಚಿತವಾಗಿ ಬೆಳೆಯುತ್ತದೆ. ಮಣ್ಣಿನೊಂದಿಗೆ ಸಂಪರ್ಕ ಸ್ಥಾಪನೆ ಮಾಡುವುದು ನಿಮ್ಮ ವೈಶ್ವಿಕ ಊರ್ಜೆಯನ್ನು ಪುನರುಜ್ಜೀವಿತ ಮಾಡುತ್ತದೆ. ಪ್ರತಿ ಸಪ್ತಾಹಕ್ಕೊಮ್ಮೆ ಬಸವನಹಳ್ಳಿ ದೇವಾಲಯಗಳಿಗೆ ಹೋಗಿ ನೈವೇದ್ಯವಾಗಿ ಚಾವಳಿ, ಹುರಿಲಿ ಮತ್ತು ತುಪ್ಪ ಸಮರ್ಪಿಸಿ. ಇದು ನಿಜವಾದ ಧರ್ಮ, ನಿಜವಾದ ಶಕ್ತಿ, ನಿಜವಾದ ಬದಲಾವಣೆ. ಕರ್ಕಾಟಕ ರಾಶಿಯವರೇ, ನಿಮ್ಮ ವೃತ್ತಿಯ ಮಾರ್ಗ ಇದೀಗ ಒಂದು ನಿರ್ಣಾಯಕ ಮೋಡಿನಲ್ಲಿ ಒಳಗೊಂಡಿದೆ. ನೀವು ಕೆಲವು ವಾರಗಳಲ್ಲಿ ನಿಜವಾದ ಬದಲಾವಣೆಯನ್ನು ಕಾಣುವುದು ಸ್ಥಿರ ಸಂಭವನೀಯತೆ. ಇದು ಬುದ್ಧಿಮಾನ್ ವರ್ತಮಾನ, ಆದರೆ ಇದು ಇದೀಗ ಇಲ್ಲಿಯೇ ಬೆಳೆಯಲು ಪ್ರಸ್ತುತ. ಮೇ ತಿಂಗಳಿನ ಅಂತ್ಯ ಮತ್ತು ಜೂನ್ನ ಆರಂಭದಲ್ಲಿ ಶುಭ ಗ್ರಹಾಂತರ ನಿಮ್ಮ ಪಾಕೋಸಾಗರಿಯ ಮನೋಗತ ಕೇಂದ್ರ. ನಿಮ್ಮ ಪ್ರೀತಿ ಮತ್ತು ಸಂಬಂಧದ ಜಗತ್ತಿನಲ್ಲಿ ಕರ್ಕಾಟಕ ರಾಶಿಯವರೇ, ಈ ಸಮಯವು ನಿಜವಾಗಿ ತುಂಬಾ ಮಾಹಿತ್ಯವಾದ ಮತ್ತು ರೂಪಾಂತರಕಾರಿಯಾದ ಸಮಯವಾಗಿದೆ. ಗುರುದೇವರು ನಿಮ್ಮ ಭಾವಶೂನ್ಯತೆ ಮತ್ತು ಹೃದಯದ ಆಸೆಗಳ ಮೇಲೆ ಆಶೀರ್ವಾದಗಳ ಮಳೆಯನ್ನು ಸುರಿಸುತ್ತಿದ್ದಾರೆ. ಕರ್ಕಾಟಕ ರಾಶಿ ಸ್ವಭಾವತಃ ನಿಷ್ಠುರವಾದ, ಸಂವೇದನಾಶೀಲವಾದ ಮತ್ತು ಹೃದಯದಿಂದ ಆಳವಾದ ಸಂವಹನ ಕೋರುವ ರಾಶಿ. ಈ ಸಮಯವು ನಿಮ್ಮ ನೈಜ ಪ್ರೀತಿಗಳನ್ನು ಆಮಿಷದಿಂದ ಬೇರ್ಪಡಿಸುವ ಮುಹೂರ್ತವಾಗಿರಬಹುದು. ಅರ್ಥಾತ್ ನಿಜವಾದ ಪ್ರೇಮ ಯಾವುದೇ ಮತ್ತು ಯಾವುದೇ ಪ್ರೀತಿ ಕೊತ್ತಬಿಟ್ಟ ಆಕಾಂಕ್ಷೆಯು ಅದನ್ನು ನೀವು ಬಹಳ ಸ್ಪಷ್ಟವಾಗಿ ತಿಳಿದುಕೊಳ್ಳುತ್ತಿದ್ದೀರಿ. ಜೂನ್ ಮಾಸದ ಪ್ರಥಮಾರ್ಧದಲ್ಲಿ ನಿಮ್ಮ ಪ್ರೀತಿ ಮನೆಗೆ ಆಲೋಚನೆಯ ಜಾಲ, ನೇವೆಯ ಮೋಡ ಮತ್ತು ನಿಧಾರ್ಯತೆಯ ತೆರಿಗೆ ನಿಲುವಿನುದೆ ಬರುತ್ತಿದೆ. ಈ ಎಲ್ಲಾ ಅನುಭವಗಳು ನಿಜವಾಗಿ ಪ್ರಯೋಜನಕರವಾಗಿವೆ, ಏಕೆಂದರೆ ಈ ಮುಹೂರ್ತವು ನಿಮ್ಮ ಮನಸ್ಸನ್ನು ಸ್ವಚ್ಛಗೊಳಿಸುವ ಸಮಯ. ಸಂಪೂರ್ಣ ಸತ್ಯತೆಯೊಂದಿಗೆ ಮುಖಾಮುಖಿಯಾಗಲು ದೇವರು ನಿಮ್ಮನ್ನು ನೈತಿಕವಾಗಿ ಪರಿಶೋಧನೆಯ ಮುಖಾಮುಖೀಕರಣದಿಂದ ಶಕ್ತಿಶಾಲಿ ಮಾಡುತ್ತಿದ್ದಾರೆ.
ವಿವಾಹಿತ ಕರ್ಕಾಟಕರಿಗೆ ನಿಮ್ಮ ಜೀವನದೊಂದಿಗೆ ವಾಸ ಮಾಡುವ ವ್ಯಕ್ತಿಯ ಮೋಹವು ಹೆಚ್ಚು ಆಳವಾಗಿ ದೃಷ್ಟಿಗೋಚರವಾಗುತ್ತಿದೆ. ಹತ್ತಿರದ ಜನರ ಬಗ್ಗೆ ನಿಮ್ಮ ನಿಜವಾದ ಅರ್ಥ ಮತ್ತು ಸಮರ್ಪಣೆ ಈ ಸಮಯವು ತೀವ್ರವಾಗಿ ಉದ್ರೇಕವಾಗುತ್ತಿದೆ. ಸಂಭವನೀಯವಾಗಿ ಕೆಲವು ಸ್ನೇಹಪೂರ್ಣ ಗಲಭೆಗಳು ಇರಬಹುದು, ಕೆಲವು ಸಂಭಾಷಣೆ ಮುಕ್ತವಾಗಿ ಆಗುವುದಿರಬಹುದು. ಆದರೆ ಇವುಗಳು ಶುದ್ಧತ್ವದ ದಿಕ್ಕಿನಲ್ಲಿ ನಿಮ್ಮನ್ನು ಸರಿಮಾರ್ಗಕ್ಕೆ ಕರೆತಂದರೆ ಅದು ಬೇರೆ. ಏಕೆಂದರೆ ಸನ್ನಿಹಿತ ಸಂಬಂಧಗಳೇ ದೀರ್ಘಕಾಲೀನ ಭರವಸೆ ನೀಡುವ ಸಂಬಂಧಗಳು. ಕನಿಷ್ಠ ಸಂಬಂಧಿಯುಳ್ಳ ಕರ್ಕಾಟಕರಿಗೆ ಯಾವುದೋ ವಿಶೇಷ ವ್ಯಕ್ತಿ ನಿಮ್ಮ ಚಿತ್ತ ಮತ್ತು ಮನಸ್ಸನ್ನು ಕ್ರಮೇಣ ಕಿತ್ತುಕೊಂಡು ಹೋಗುತ್ತಿರುವುದು ಈ ಸಮಯದಲ್ಲಿ ಹೇರಳವಾಗಿ ಸಪ್ರಕಾಶವಾಗುತ್ತಿದೆ. ದೇವರು ಆ ವ್ಯಕ್ತಿಯನ್ನು ನಿಮ್ಮ ಬದುಕಿನಲ್ಲಿ ತರಿಸುವುದಿದೆ ಎಂದು ಪ್ರಶ್ನಾಚಿತ್ತ. ಆ ವ್ಯಕ್ತಿಯ ಬಗ್ಗೆ ನಿಮ್ಮ ಭಾವನೆಗಳು ಇದೀಗ ಬಹಳ ಸ್ಪಷ್ಟ ಸ್ವರೂಪವಾಗಿ ಬೆಳಗುತ್ತಿವೆ. ಕೆಲವು ಕರ್ಕಾಟಕರಿಗೆ ಕೆಲವು ಪ್ರಸಾದಿಸಿದ ಕೆಲವು ಕಠಿಣ ಯಥಾರ್ಥತೆ ಸುಲಿಪತ ಆಗುತ್ತಿದೆ. ಸ್ವಾಸ್ಥ್ಯ ಮತ್ತು ದೈಹಿಕ ಸುಖಬೆಕ್ಕ ಕರ್ಕಾಟಕರಿಗೆ ಈ ಸಮಯವು ಬಿಕ್ಕಳಿಸುವ ಮತ್ತು ನವೀಕರಣದ ಸಮಯವಾಗಿದೆ. ಸೂರ್ಯನು ನಿಮ್ಮ ರಾಶಿ ಮೂಲ ಸ್ಥಾನಗತವಾಗಿದ್ದಾರೆ, ಆದುದರಿಂದ ನಿಮ್ಮ ಶಕ್ತಿ ಮತ್ತು ಪ್ರಾಣಶಕ್ತಿ ಸರ್ವೋಚ್ಚವಾಗಿದೆ. ಆದರೆ ಒಂದೇ ಗಂಭೀರ ಸೂಚನೆ ಇದೆ: ಮಾನಸಿಕ ಒತ್ತಾಯ ಮತ್ತು ನಿಶ್ಚಿಂತೆಯಿಂದ ಹೆಚ್ಚಾಗಿ ದೂರವಾಗುತ್ತಿರುವ ನಿದ್ರಾ ದುಬಾರಿ ಆ ಶಕ್ತಿಯನ್ನು ಕ್ಷೀಣಗೊಳಿಸುತ್ತಿದೆ. ನಿಮ್ಮ ಜೀವನದಲ್ಲಿ ಆತ್ಮಬೋಧ ಮತ್ತು ಅಪೇಕ್ಷೆಯ ಧರಣಿ ಅಗಾಧವಾಗಿದೆ. ಸುಖಕರ ಮುದ್ರೆ ಎಂದರೆ ಪ್ರವಾಸ ಮತ್ತು ವೈದೇಶಿಕ ಅವಕಾಶಗಳ ದಿಕ್ಕಿನಲ್ಲಿ ನಿಮ್ಮ ಕೆಲವು ಮಿತ್ರಪುರ ಮತ್ತು ಸಮಾಲೋಚನೆ ನೋಡಿಕೊಂಡಿದ್ದವು. ಕೆಲವು ಕರ್ಕಾಟಕರಿಗೆ ಆ ವಿಧೇಯ ಜೀವನ ಬದಲಾವಣೆಯ ಸುನಿಶ್ಚಯತೆ ಹೆಚ್ಚಾಗುತ್ತಿದೆ. ಅಸಾಧ್ಯವೆಂದು ಲೆಕ್ಕಿತವಾದ ಸಂದೇಶ ಈ ಸಮಯದಲ್ಲಿ ಪ್ರೇರಿತವಾಗುತ್ತಿದೆ. ಶಿಕ್ಷೆ ಮತ್ತು ಅನುಸರಣೆಯ ಪಥದಲ್ಲಿ ಕರ್ಕಾಟಕ ಶಿಕ್ಷಾರ್ಥಿಗಳಿಗೆ ಈ ಸಮಯವು ಉಷ್ಣೆ ಸಾಧನೆಯ ಮುಹೂರ್ತವಾಗಿದೆ. ನಿಮ್ಮ ಇಷ್ಟ, ನಿಷ್ಠೆ ಮತ್ತು ನಿರ್ದಿಷ್ಟತೆ ಈ ಸಮಯವು ನೆಪಾತೀತ ಪ್ರಭಾವ ಮತ್ತು ನೆಮ್ಮದಿಗೋಚರ ಕೃತ್ಯಗಳನ್ನು ನಿರ್ಮಾಣ ಮಾಡುತ್ತಿದೆ. ಸುಸ್ಫೋಟನೆಯ ಈ ಪ್ರಭಾವವು ನಿಮ್ಮ ಗಗನಗೋಚರ ನಕ್ಷತ್ರಗಳನ್ನು ರೂಪಾಂತರಿಸುತ್ತಿದೆ. ಇದೇ ಕಾಲದಲ್ಲಿ ರಾಹು ಮತ್ತು ಕೇತುವು ಬಹುಶಃ ನಿಮ್ಮ ಸರಿಸಾಲು ಪರಿಣತಿಕರ ಸಮೀಪವಾಗಿರುವುದರಿಂದ ನಿಮ್ಮ ಅಂತರ್ನಿರ್ಮಿತ ಭಯ ಮತ್ತು ದ್ವಿಧೆ ಮೇಲೆ ಬರುತ್ತಿದೆ. ಆದಿಯ ಧರ್ಮ ಸಂಪುಕ್ತ ಸ್ವಾವಲಂಬನೆ ಸೃಜನೆಯ ಮುಹೂರ್ತವು ಬರುತ್ತಿರುವುದು ಮುಷ್ಕರ್. ಎಂದೋ ನೀವು ಅನುಭವಿಸುತ್ತಿರುವ ಸ್ವರ್ಗೀಯ ವೈಪರೀತ್ಯ ನಿಜವಾಗಿ ನಿಮ್ಮ ಆಂತರಿಕ ದೇವತ್ವನೀಯ ಶಕ್ತಿ ಮುಕ್ತೀಕರಣದ ಸ್ಫುರಣೆಯಾಗುತ್ತಿದೆ. ಕರ್ಕಾಟಕ ರಾಶಿಯವರಿಗೆ ಇದೇ ಒಂದು ಸರ್ವಜನೀನ ಪುನರುತ್ಥಾನ ಮುಹೂರ್ತ ಎಂತೆ ಬೆಳಕಿನ ನೇತೃತ್ವಕ ಚಿನ್ನಭೂಮಿ ಸೂರ್ಯ ನಿಮ್ಮನ್ನು ಸರ್ವಶೃಗಾಲನ ಹಾದಿಯಲ್ಲಿ ಹೋಲಿಕೆ ಮಾಡುತ್ತಿದೆ. ಈ ದಿವ್ಯ ರೂಪಾಂತರ ಮುಹೂರ್ತವು ಕೇವಲ ಮಿತಿ ಅಪೂರ್ವಂತೂ ಅಪಾರ್ಥಿ ಮಾತ್ರ. ನಿಮ್ಮ ಜೀವನದ ಮೂಲಮಂತ್ರ, ನಿಮ್ಮ ಸಾರಮಂತ್ರ ಏನೆಂದರೆ ನೀವು ಎಲ್ಲಾ ಕಷ್ಟ ಮತ್ತು ವೇದನೆಯನ್ನು ಮೇಲ್ಕೋಟಿತ ಜ್ಞಾನ ಮತ್ತು ಮಡಲೆ ಘನತೆಗೆ ರೂಪಾಂತರಿಸುವ ವಿಷಮಯ ಶಕ್ತಿ ಹೊಂದಿದ್ದೀರಿ. ಇದೇ ನಿಮ್ಮ ಸರ್ವೋಚ್ಚ ಆಡಂಬರ, ನಿಮ್ಮ ನಿರ್ಭಯ ಪುರಸ್ಕಾರ. ದೇವರು ನಿಮಗೆ ಕೊಟ್ಟ ಅದ್ಭುತ ನಿಮಂತ್ರಣ ಈ ಸಮಯ ಸರ್ವಾಂಶತಃ ಜಾಗೃತಾಣವಾಗಿ ಪ್ರಕಾಶಿತವಾಗುತ್ತಿರುವುದೇ. ನಿಮ್ಮ ಪ್ರತಿಟಿ ಮುದ್ರೆ, ನಿಮ್ಮ ಪ್ರತಿಟಿ ಸರ್ವತ್ರ ಪಾಗೆಯ ಈ ಸಮಯವು ಅಸಾಮಾನ್ಯ ಸ್ಫೋರ್ಣ ಮತ್ತು ದಿವ್ಯ